ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈಗೇನಂದ್ರ MBBS KA ರಿಸಲ್ಟ್ ಏನೈತ್ಲ 2ನೇ ತಾರೀಕು ಈವ್ನಿಂಗ್ ಬರ್ತೈತೆ ಅಂತ ಹೇಳಿ ಪ್ರಸನ್ನ ಸರ್ ಹೇಳ್ಯಾರ. ಆದ್ರ ಅದ್ರ ನೆಕ್ಸ್ಟ್ ಏನಂದ್ರ ಒಂದ್ 3-4 ದಿನ ಆದ್ಮೇಲೆ ಚಾಯ್ಸ್ ಎಂಟ್ರಿ ಬಿಡ್ತಾರು. ಅದಾದ್ಮೇಲೆ ಏನೈತ್ಲ BAMS ಆಗಿರ್ಬೋದು ಸ್ಟಾರ್ಟ್ ಆಗ್ತೈತೆ. ಅದ್ರದ್ದು ಆಪ್ಷನ್ ಎಂಟ್ರಿ ಮಾಡ್ಬೇಕಂತೇಳಿ ಅವಾಗ ನಾವ್ ಏನಂದ್ರ ಮೇಜರ್ ತಪ್ಪುಗಳು ಯಾವ್ಯಾವ ಮಾಡಬಾರ್ದಂದ್ರ ಕಾಲೇಜ್ ಯಾವ್ದು ಚೂಸ್ ಮಾಡ್ತಾರಿ, ಮತ್ ಯಾವ ರೀತಿ ಆ ಕಾಲೇಜ್ ಒಳಗ್ ಪೇಷಂಟ್ ಬರ್ತಾವು, ಮತ್ ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ ಹೆಂಗೈತಿ, ಆ ಕಾಲೇಜ್ ಲ್ಯಾಬ್ ಅದು ಹೆಂಗ್ ಅದಾವು, ಕಾಲೇಜ್ದಾಗ ಸಫಿಶಿಯಂಟ್ ಟೀಚರ್ ಅದಾರೋ ಇಲ್ಲೋ, ಮತ್ ಆ ಕಾಲೇಜ್ ಎಲ್ಲಿ ಐತಿ, ಊರ್ದಿಂದ ದೂರ ಆಗ್ತೈತಿ ಊರ್ದಿಂದ ಸನೆ ಆಗ್ತೈತಿ. ಕಾಲೇಜ್ದವ್ರು ಒಂದ್ ಮಾತು ಹೇಳ್ಬೋದು, ಪೇಷಂಟ್ ರಗಡ್ ಬರ್ತಾವತ್ತ, ಆದ್ರ ರಿಯಾಲಿಟಿನ ಒಂದೊಂದ್ ಕಾಲೇಜ್ದಾಗ ಬೇರೆ ಇರ್ತೈತಿ. ನಾನ್ ನೋಡಿದ ಪ್ರಕಾರ ಒಂದು ಕಾಲೇಜ್ ಏನೈತ್ಲ ಊರಿಂದ 3 ಕಿಲೋಮೀಟರ್ ಹೊರಗೈತಿ. ಆ ಕಾಲೇಜ್ದಾಗ ಪೇಷಂಟ್ ಡೈಲಿ ಎಟ್ ಬರ್ತಾವಂದ್ರ ಒಂದು ಅಥವಾ ಒಂದೊಂದ್ ದಿನ ಪೇಷಂಟ್ ಬರಂಗಿಲ್ಲತ್ತ. ಇದನ್ನೇನೈತ್ಲ ಆ ಕಾಲೇಜ್ ವಿದ್ಯಾರ್ಥಿನ ಹೇಳ್ಯಾನೋ, ಆ ಕಾಲೇಜ್ ಹೆಸರು ಹೇಳೋದ್ ಬೇಡ ಅನಸ್ತತಿ. ಅದಕ್ಕಾಗಿನ ಆಪ್ಷನ್ ಎಂಟ್ರಿ ಮಾಡುವಾಗ ಎಲ್ಲಾ ಕಂಪ್ಲೀಟ್ ಆಗಿ ಯಾವ ಕಾಲೇಜ್ ಹಾಕತ್ತರಿ ಯಾವ್ದಿಲ್ಲ ಅಂತ ಹೇಳಿ ಕಂಪ್ಲೀಟ್ ಆಗಿ ಚೆಕ್ ಮಾಡಿ ಹಾಕೊಳ್ರಿ. ಇದೇನಂದ್ರ ಇದು 1-2 ವರ್ಷದ 1-2 ತಿಂಗಳದ ಏನ್ ಇರಂಗಿಲ್ಲ. ನಿಮ್ಮ ಲೈಫ್ 5.5 ವರ್ಷ ಮತ್ತು 1 ವರ್ಷ ಇಂಟರ್ನ್ಶಿಪ್ ಏನ್ ಇರ್ತೈತ್ಲ ಅದು ಇರ್ತೈತಿ. ಅದಕ್ಕಾಗಿನ ಯಾವ್ದ ಕಾಲೇಜ್ ನೀವು ಹಾಕೋರಿದ್ರಂದ್ರು ಅಡ್ಮಿಷನ್ ಮಾಡುವಾಗ ಆ ಕಾಲೇಜ್ ಹೆಂಗೈತಿ, ಯಾವ ರೀತಿ ಐತಿ, ಆ ಕಾಲೇಜ್ ಸೀನಿಯರ್ಸ್ ಆಗಿರ್ಬೋದು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಯಾರಿಗ್ ಗೊತ್ತಿರ್ತೈತಿ, ಆ ಕಾಲೇಜಿದೊಳಗೆ ಏನೇನೈತಿ, ಆ ಕಾಲೇಜ್ದಾಗ ಎಷ್ಟು ಟೀಚರ್ಸ್ ಅದಾರು, ಆ ಕಾಲೇಜ್ದಾಗ ಏನೇನು ಫೆಸಿಲಿಟೀಸ್ ಅದಾವು, ಮತ್ ಲ್ಯಾಬ್ ಹೆಂಗ್ ಅದಾವು, ಮತ್ ಡಿಸೆಕ್ಷನ್ ಹಾಲ್ ಮತ್ ಕೆಡೆವರ್ ಐತೋ ಇಲ್ಲೋ, ಯಾವ ರೀತಿ ಐತಿ ಅನ್ನೋದು ಫುಲ್ ಕಂಪ್ಲೀಟ್ ಆಗಿ ತಿಳ್ಕೊಂಡ್ ಆ ಕಾಲೇಜ್ ನೀವು ಆಪ್ಷನ್ ಎಂಟ್ರಿ ಮಾಡ್ರಿ. ಅದಕ್ಕಾಗೇನ ನಿಮಗೇನಾರೇ ಡೌಟ್ ಇತ್ತಂದ್ರ ಇಲ್ಲಿ ಕೊಟ್ಟಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ರಿ. ಇವ್ರಿಗೆ ಏನೈತ್ಲ ಈ ಕರ್ನಾಟಕ ಒಳಗೆ ಎಷ್ಟು BAMS ಕಾಲೇಜ್ ಅದಾವಲ್ಲ ಎಲ್ಲಾ ಕಾಲೇಜ್ದು ಇವ್ರ ಕಡೆ ಡೀಟೇಲ್ ಇರ್ತೈತಿ. ಇಲ್ಲಿ ಏನೈತ್ಲ ಲಿಮಿಟೆಡ್ ಸೀಟ್ ಇರ್ತಾವು. ಆದಷ್ಟು ಜಲ್ದಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ರಿ. ನಿಮ್ಮ ಭವಿಷ್ಯ ನಿಮ್ಮ ಕೈಯಾಗನ ಅಂತ ಹೇಳ್ಬೋದು. ಈಗ ಒಂದ್ 2-3 ಸಾವಿರ ಹೋಗ್ತೈತಿ ಬರ್ತೈತಿ, ಇದು ಮ್ಯಾಟ್ರ್ ಆಗಂಗಿಲ್ಲ. ಒಂದ್ 10 ಲಕ್ಷ 15 ಲಕ್ಷ ಆಗ್ತೈತಿ. ಈಗ ಪಿ ನೋಡುದಾದ್ರ ಗೌರ್ಮೆಂಟ್ ಸೀಟ್ ಗೌರ್ಮೆಂಟ್ ಕಾಲೇಜ್ ಏನೈತ್ಲ 25 ಸಾವಿರ ಐತಿ. ಮತ್ ಅದ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಏನೈತ್ಲ 75 ಸಾವಿರ ಫೀಸ್ ಐತಿ. ಮತ್ ಪ್ರೈವೇಟ್ ಸೀಟ್ ಏನೈತ್ಲ 2,50,000 ಐತಿ. ಮತ್ ಅದರ್ ಸೀಟ್ ಇಂದ ಏನೈತ್ಲ 4 ಲಕ್ಷ ರೂಪಾಯಿ ಐತಿ. NRI ಸೀಟ್ ಇಂದ 6 ಲಕ್ಷ ರೂಪಾಯಿ ಐತಿ. ಈಗ ಬಹಳಷ್ಟು ಜನ ನನಗ ಕಮೆಂಟ್ ಮಾಡೋರು ಯಾರಂದ್ರ ಅವ್ರ ರ್ಯಾಂಕ್ ಏನೈತ್ಲ ಗೌರ್ಮೆಂಟ್ ಸೀಟ್ ಅಂತೂ ಸಿಗಂಗಿಲ್ಲ, ಪ್ರೈವೇಟ್ ಸೀಟ್ ಇದ್ರದ್ದು ಏನಂತಂದ್ರ ವರ್ಷಕ್ಕೂ 2.5 ಲಕ್ಷ ಫೀಸ್ ಇರ್ತೈತಿ. ಯಾರ್ದೆಲ್ಲ ಗೌರ್ಮೆಂಟ್ ಸೀಟ್ ಸಿಗ್ತೈತಿ ಅವ್ರಿದ್ದು ಚಲೋನ, ಯಾವ ಕಾಲೇಜ್ ಸಿಕ್ರನು ಏನ್ ಆಗಂಗಿಲ್ಲ. ಆದ್ರ ಯಾರ್ಯಾರೆಲ್ಲ ಈ ಪ್ರೈವೇಟ್ ಸೀಟ್ ಆಗಿರ್ಲಿ ಅದರ್ ಸೀಟ್ NRI ಸೀಟಿಗೆ ಯಾರ್ಯಾರೆಲ್ಲ ಹೋಗೋರು ಇರ್ತಾರಲ್ಲ ಒಂದು ಸ್ವಲ್ಪ ನೋಡ್ಕೊಂಡ್ ಅಡ್ಮಿಷನ್ ಮಾಡ್ರಿ. ಯಾಕಂದ್ರ 10 ಲಕ್ಷ 15 ಲಕ್ಷ ಖರ್ಚು ಮಾಡೋದಂದ್ರೂ ಪೇರೆಂಟ್ಸ್ ಮನಿನೂ ವೇಸ್ಟ್ ಮಾಡ್ರಿ. ಈ ವಿಡಿಯೋದಾಗ ಇಷ್ಟ ಹೇಳತ್ತನಿ. ಇನ್ನೇನಂದ್ರ ನಿಮಗೇನರೆ ಯಾವ ಕಾಲೇಜ್ ವಿಡಿಯೋ ಬೇಕು ಮತ್ತು ಟಾಪ್ 10 ಕಾಲೇಜಿದಾಗ್ಲಿ 5 ಕಾಲೇಜಿದಾಗ್ಲಿ ವಿಡಿಯೋ ಮಾಡತ್ ಹೇಳಿ ಮಾಡ್ತಾನಿ. ನಿಮಗೇನರೆ ನೀಟ್ ಕೌನ್ಸಿಲಿಂಗ್ BAMS ಆಗಿರ್ಲಿ MBBS ಮತ್ತು BDS BNYS ಯಾವ್ದೋ ಡೌಟ್ ಇತ್ತಂದ್ರೂ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ರಿ. ಇವ್ರು ಏನೈತ್ಲ ನಿಮ್ದು ಅಪ್ ಟು ಅಡ್ಮಿಷನ್ ಆಗೋವರೆಗೂ ಹೆಲ್ಪ್ ಮಾಡ್ತಾರೋ. ಏನ್ 1,000 ರೂಪಾಯಿ ಹೋಗಿತ್ತು ಬಂದಿತ್ತು ದೊಡ್ಡ ಮಾತಲ್ಲ. ಎಜುಕೇಶನ್ ಅನ್ನೋದು ಇಂಪಾರ್ಟೆಂಟ್. ನೀವು ಯಾವ ಕಾಲೇಜ್ದಾಗ ಕಲಿತರಿ ಆ ಕಾಲೇಜ್ದಾಗ ಯಾವ್ಯಾವ ರೀತಿ ಫೆಸಿಲಿಟೀಸ್ ಅದಾವ ಅನ್ನೋದು ಇಂಪಾರ್ಟೆಂಟ್ ಆಗ್ತೈತಿ. ಅದಕ್ಕಾಗಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.